ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್. ಬಾಲಿವುಡ್ ನಟನನ್ನ ಕಂಡು ಫ್ಯಾನ್ಸ್ ಶಾಕ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ 6 ದಿನದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜನವರಿ 16ರಂದು ಸೈಫ್ ಮನೆಗೆ ನುಗ್ಗಿದ ಆಗಂತುಕ 6 ಬಾರಿ ಚಾಕು ಇರಿದಿದ್ದ. ಆದ್ದರಿಂದ ತೀವ್ರ ರಕ್ತಸ್ರಾವ ಆಗಿತ್ತು. ರಕ್ತದ ಮಧ್ಯೆಯೂ ಆಸ್ಪತ್ರೆಯ ಒಳಗೆ ನಡೆದುಕೊಂಡೇ ಹೋಗಿದ್ರು. ಅಂದೇ ವೈದ್ಯರು ಔಟ್ ಆಫ್ ಡೇಂಜರ್ ಅಂದಿದ್ರು. ಇದೀಗ 54 ವರ್ಷದ ಸೈಫ್ ಬಿಗಿ ಭದ್ರತೆಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾರೆ. ಸೈಫ್ ಅಲಿ ಖಾನ್ಗೆ ವೈದ್ಯರು ಇನ್ನೂ 1 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚು ಜನರನ್ನ ಭೇಟಿಯಾಗಬಾರದು. ವಿಸಿಟರ್ಸ್ಗಳಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇದರ ಮಧ್ಯೆ ಸೈಫ್ರನ್ನ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನಿಗೆ ಒಳ್ಳೆ ದುಡ್ಡು ಸಿಕ್ಕಿದೆ. ನಟನ ಆಪ್ತರು 11,000 ರೂಪಾಯಿ ನೀಡಿದ್ದಾರಂತೆ. ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದು ಸದ್ಯಕ್ಕಂತೂ ಶೂಟಿಂಗ್ಗೆ ಬರೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್. ಬಾಲಿವುಡ್ ನಟನನ್ನ ಕಂಡು ಫ್ಯಾನ್ಸ್ ಶಾಕ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ 6 ದಿನದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜನವರಿ 16ರಂದು ಸೈಫ್ ಮನೆಗೆ ನುಗ್ಗಿದ ಆಗಂತುಕ 6 ಬಾರಿ ಚಾಕು ಇರಿದಿದ್ದ. ಆದ್ದರಿಂದ ತೀವ್ರ ರಕ್ತಸ್ರಾವ ಆಗಿತ್ತು. ರಕ್ತದ ಮಧ್ಯೆಯೂ ಆಸ್ಪತ್ರೆಯ ಒಳಗೆ ನಡೆದುಕೊಂಡೇ ಹೋಗಿದ್ರು. ಅಂದೇ ವೈದ್ಯರು ಔಟ್ ಆಫ್ ಡೇಂಜರ್ ಅಂದಿದ್ರು. ಇದೀಗ 54 ವರ್ಷದ ಸೈಫ್ ಬಿಗಿ ಭದ್ರತೆಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾರೆ. ಸೈಫ್ ಅಲಿ ಖಾನ್ಗೆ ವೈದ್ಯರು ಇನ್ನೂ 1 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚು ಜನರನ್ನ ಭೇಟಿಯಾಗಬಾರದು. ವಿಸಿಟರ್ಸ್ಗಳಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇದರ ಮಧ್ಯೆ ಸೈಫ್ರನ್ನ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನಿಗೆ ಒಳ್ಳೆ ದುಡ್ಡು ಸಿಕ್ಕಿದೆ. ನಟನ ಆಪ್ತರು 11,000 ರೂಪಾಯಿ ನೀಡಿದ್ದಾರಂತೆ. ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದು ಸದ್ಯಕ್ಕಂತೂ ಶೂಟಿಂಗ್ಗೆ ಬರೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್. ಬಾಲಿವುಡ್ ನಟನನ್ನ ಕಂಡು ಫ್ಯಾನ್ಸ್ ಶಾಕ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ 6 ದಿನದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜನವರಿ 16ರಂದು ಸೈಫ್ ಮನೆಗೆ ನುಗ್ಗಿದ ಆಗಂತುಕ 6 ಬಾರಿ ಚಾಕು ಇರಿದಿದ್ದ. ಆದ್ದರಿಂದ ತೀವ್ರ ರಕ್ತಸ್ರಾವ ಆಗಿತ್ತು. ರಕ್ತದ ಮಧ್ಯೆಯೂ ಆಸ್ಪತ್ರೆಯ ಒಳಗೆ ನಡೆದುಕೊಂಡೇ ಹೋಗಿದ್ರು. ಅಂದೇ ವೈದ್ಯರು ಔಟ್ ಆಫ್ ಡೇಂಜರ್ ಅಂದಿದ್ರು. ಇದೀಗ 54 ವರ್ಷದ ಸೈಫ್ ಬಿಗಿ ಭದ್ರತೆಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾರೆ. ಸೈಫ್ ಅಲಿ ಖಾನ್ಗೆ ವೈದ್ಯರು ಇನ್ನೂ 1 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚು ಜನರನ್ನ ಭೇಟಿಯಾಗಬಾರದು. ವಿಸಿಟರ್ಸ್ಗಳಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇದರ ಮಧ್ಯೆ ಸೈಫ್ರನ್ನ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನಿಗೆ ಒಳ್ಳೆ ದುಡ್ಡು ಸಿಕ್ಕಿದೆ. ನಟನ ಆಪ್ತರು 11,000 ರೂಪಾಯಿ ನೀಡಿದ್ದಾರಂತೆ. ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದು ಸದ್ಯಕ್ಕಂತೂ ಶೂಟಿಂಗ್ಗೆ ಬರೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್. ಬಾಲಿವುಡ್ ನಟನನ್ನ ಕಂಡು ಫ್ಯಾನ್ಸ್ ಶಾಕ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ 6 ದಿನದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜನವರಿ 16ರಂದು ಸೈಫ್ ಮನೆಗೆ ನುಗ್ಗಿದ ಆಗಂತುಕ 6 ಬಾರಿ ಚಾಕು ಇರಿದಿದ್ದ. ಆದ್ದರಿಂದ ತೀವ್ರ ರಕ್ತಸ್ರಾವ ಆಗಿತ್ತು. ರಕ್ತದ ಮಧ್ಯೆಯೂ ಆಸ್ಪತ್ರೆಯ ಒಳಗೆ ನಡೆದುಕೊಂಡೇ ಹೋಗಿದ್ರು. ಅಂದೇ ವೈದ್ಯರು ಔಟ್ ಆಫ್ ಡೇಂಜರ್ ಅಂದಿದ್ರು. ಇದೀಗ 54 ವರ್ಷದ ಸೈಫ್ ಬಿಗಿ ಭದ್ರತೆಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾರೆ. ಸೈಫ್ ಅಲಿ ಖಾನ್ಗೆ ವೈದ್ಯರು ಇನ್ನೂ 1 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚು ಜನರನ್ನ ಭೇಟಿಯಾಗಬಾರದು. ವಿಸಿಟರ್ಸ್ಗಳಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇದರ ಮಧ್ಯೆ ಸೈಫ್ರನ್ನ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನಿಗೆ ಒಳ್ಳೆ ದುಡ್ಡು ಸಿಕ್ಕಿದೆ. ನಟನ ಆಪ್ತರು 11,000 ರೂಪಾಯಿ ನೀಡಿದ್ದಾರಂತೆ. ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದು ಸದ್ಯಕ್ಕಂತೂ ಶೂಟಿಂಗ್ಗೆ ಬರೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್. ಬಾಲಿವುಡ್ ನಟನನ್ನ ಕಂಡು ಫ್ಯಾನ್ಸ್ ಶಾಕ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ 6 ದಿನದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜನವರಿ 16ರಂದು ಸೈಫ್ ಮನೆಗೆ ನುಗ್ಗಿದ ಆಗಂತುಕ 6 ಬಾರಿ ಚಾಕು ಇರಿದಿದ್ದ. ಆದ್ದರಿಂದ ತೀವ್ರ ರಕ್ತಸ್ರಾವ ಆಗಿತ್ತು. ರಕ್ತದ ಮಧ್ಯೆಯೂ ಆಸ್ಪತ್ರೆಯ ಒಳಗೆ ನಡೆದುಕೊಂಡೇ ಹೋಗಿದ್ರು. ಅಂದೇ ವೈದ್ಯರು ಔಟ್ ಆಫ್ ಡೇಂಜರ್ ಅಂದಿದ್ರು. ಇದೀಗ 54 ವರ್ಷದ ಸೈಫ್ ಬಿಗಿ ಭದ್ರತೆಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾರೆ. ಸೈಫ್ ಅಲಿ ಖಾನ್ಗೆ ವೈದ್ಯರು ಇನ್ನೂ 1 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚು ಜನರನ್ನ ಭೇಟಿಯಾಗಬಾರದು. ವಿಸಿಟರ್ಸ್ಗಳಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇದರ ಮಧ್ಯೆ ಸೈಫ್ರನ್ನ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನಿಗೆ ಒಳ್ಳೆ ದುಡ್ಡು ಸಿಕ್ಕಿದೆ. ನಟನ ಆಪ್ತರು 11,000 ರೂಪಾಯಿ ನೀಡಿದ್ದಾರಂತೆ. ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದು ಸದ್ಯಕ್ಕಂತೂ ಶೂಟಿಂಗ್ಗೆ ಬರೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್. ಬಾಲಿವುಡ್ ನಟನನ್ನ ಕಂಡು ಫ್ಯಾನ್ಸ್ ಶಾಕ್. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ 6 ದಿನದ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜನವರಿ 16ರಂದು ಸೈಫ್ ಮನೆಗೆ ನುಗ್ಗಿದ ಆಗಂತುಕ 6 ಬಾರಿ ಚಾಕು ಇರಿದಿದ್ದ. ಆದ್ದರಿಂದ ತೀವ್ರ ರಕ್ತಸ್ರಾವ ಆಗಿತ್ತು. ರಕ್ತದ ಮಧ್ಯೆಯೂ ಆಸ್ಪತ್ರೆಯ ಒಳಗೆ ನಡೆದುಕೊಂಡೇ ಹೋಗಿದ್ರು. ಅಂದೇ ವೈದ್ಯರು ಔಟ್ ಆಫ್ ಡೇಂಜರ್ ಅಂದಿದ್ರು. ಇದೀಗ 54 ವರ್ಷದ ಸೈಫ್ ಬಿಗಿ ಭದ್ರತೆಯಲ್ಲಿ ಮನೆಗೆ ವಾಪಸ್ಸಾಗಿದ್ದಾರೆ. ಸೈಫ್ ಅಲಿ ಖಾನ್ಗೆ ವೈದ್ಯರು ಇನ್ನೂ 1 ವಾರಗಳ ಕಾಲ ಸಂಪೂರ್ಣ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚು ಜನರನ್ನ ಭೇಟಿಯಾಗಬಾರದು. ವಿಸಿಟರ್ಸ್ಗಳಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ ಎಂದು ಎಚ್ಚರಿಸಲಾಗಿದೆ. ಇದರ ಮಧ್ಯೆ ಸೈಫ್ರನ್ನ ಆಸ್ಪತ್ರೆಗೆ ಕರೆದೊಯ್ದ ಆಟೋ ಚಾಲಕನಿಗೆ ಒಳ್ಳೆ ದುಡ್ಡು ಸಿಕ್ಕಿದೆ. ನಟನ ಆಪ್ತರು 11,000 ರೂಪಾಯಿ ನೀಡಿದ್ದಾರಂತೆ. ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದು ಸದ್ಯಕ್ಕಂತೂ ಶೂಟಿಂಗ್ಗೆ ಬರೋದಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.